ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಂದು ವೀಕ್ಷಕರಿಗೆ ಒಂದು ವಿಚಾರ ಅಂದರೆ, ನೀವು ಕರೆ ಮಾಡೋಕ್ಕೆ ಸಿದ್ಧಪಡಿಸ್ಕೊಂಡಂಗೆ ನಿಮ್ಮ ಪ್ರಶ್ನೆಯನ್ನು ಕೂಡ ಸಿದ್ಧಪಡಿಸ್ಕೊಳ್ಳಿ. ಪ್ರಶ್ನೆ ಯಾವತ್ತೂ ಶಾರ್ಟ್ ಆಗಿರಬೇಕು, ನೇರವಾಗಿರಬೇಕು. ಆ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟಂತಹ ಸಂದರ್ಭದಲ್ಲಿ ಸಮಯವನ್ನು ನಾವು ಉಳಿಸ್ಬೋದು. ತುಂಬ ಹೊತ್ತು ನೀವು ಡಾಕ್ಟರ್ ಜೊತೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಬೇಡ. ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಬೆಂಗಳೂರಿನಿಂದ ಭಾವನಾ ಅಂತ ಕರೆ ಮಾಡಿದ್ದಾರೆ. ಭಾವನಾ ಅವರೇ, ಹೇಳಿ, ಏನು ಸಮಸ್ಯೆ ಇದೆ? ಡಾಕ್ಟರ್ ಇದ್ದಾರೆ, ಅವ್ರ ಜೊತೆ ನೇರವಾಗಿ ಮಾತಾಡಿ. ಓಕೆ, ಹಲೋ. ಹೇಳಿಮ್ಮ, ತಿಳಿಸ್ತಾ ಇದೆ. ಹಾ ಮೇಡಮ್, ನಾನು ಮದ್ವೆ ಭಾವನಾ ಅಂತ. ನಾನು ಇಲ್ಲೇ ಬೆಂಗಳೂರಲ್ಲೇ ಇರ್ತೀವಿ. ಮತ್ತೆ 7 years ಆಯ್ತು ನಮ್ ಮದ್ವೆ ಆಗಿ. ಸರಿ. ಆದ್ರೆ ಡಾಕ್ಟರ್ ಹತ್ರ ತೋರಿಸಿದೀವಿ, ಎಲ್ಲ ಮಾಡಿದೀವಿ. 2 ವರ್ಷ ಅಷ್ಟೇ ಪ್ಲಾನಿಂಗ್ ಮಾಡಿದ್ವಿ, 3 years ಬೇಡ ಅಂತ. ಹಸ್ಬೆಂಡ್ ಸ್ವಲ್ಪ ಓದ್ತಾ ಇದ್ರು. ಆಮೇಲೆ ಮಕ್ಕಳಿಗೆ ಟ್ರೈ ಮಾಡ್ತಾ ಇದೀವಿ, ಆಗ್ತಾನೆ ಇಲ್ಲ. ಡಾಕ್ಟರ್ ಹತ್ರನು ಚೆಕ್ ಮಾಡ್ಸಿದ್ವಿ, ಸ್ಕ್ಯಾನಿಂಗು ಎಲ್ಲ ಆಯ್ತು. ನಾ ಈಗೇನ್ ಕ್ವಶನ್ ಕೇಳ್ಬೇಕಂದ್ರೆ, ಬಿಫೋರ್ ಒಬ್ರು ಕೇಳಿದ್ರು, ಎಲ್ಲ 90% ಡಾಕ್ಟರ್ ನಿಮ್ದೇನು ಫಾಲ್ಟ್ ಇಲ್ಲ, ಯು ಹ್ಯಾವ್ ಟು ವೇಟ್, ಮಕ್ಳ ಸಲುವಾಗಿ ನೀವು ವೇಟ್ ಮಾಡ್ಬೇಕು, ಈಗ ನಾನೇನು ಔಷಧಿ ಕೊಡಕ್ ಆಗಲ್ಲ ಅಂತ ಹೇಳಿದ್ರು ಅವರು. ಅದಕ್ಕೆ ಅದಕ್ಕೆ ಏನು ಪರಿಹಾರ ಇದೆಯಾ, ಮತ್ತೆ ಸೆಕೆಂಡ್ ಒಪಿನಿಯನ್ ತಗೊಳ್ಳೋನು ಅಂತ. ಎಲ್ಲ ಮತ್ತೊಂದ್ಸಲ ಎಲ್ಲ ರೀಅಸೆಸ್ ಮಾಡಿಸಿ, ಒಂದು ಕೆಲವು ಈಗ ಕೃತಕ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಅದು ಒಂದು ಕೆಲವು ಸಂದರ್ಭ ಮಾಡಿಸ್ಕೊಂಡು ಅದರೊಳಗೂ ಏನಾದರೂ ಸರಿಯಾಗಿ ಆಗಿರಲಿಲ್ಲ ಸಕ್ಸಸ್ ಅಂದರೆ ಒಂದ್ಸಲ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೊಸೀಜರ್ನ ನೀವು ಪ್ರಯತ್ನ ಮಾಡ್ಬೋದು. ಯಾಕಂದರೆ ಕೆಲವು ಕಾರಣಗಳಿಂದ ಅದು ಆಗ್ತಾ ಇರೋದಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ನಾವು ಸಹಾಯ ಮಾಡಿದರೆ ಅದಕ್ಕೆ ಬೇಗ ಈ ಅಂಡಾಣು ವೀರ್ಯಾಣು ಎರಡು ಸೇರ್ಕೊಳ್ಳೋದಕ್ಕೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಾವು ಸಹಾಯ ಮಾಡಿದಾಗ ಈಗ ನಿಲ್ಲೋ ಸಾಧ್ಯತೆಗಳು ನಿಮಗೆ ಜಾಸ್ತಿ ಆಗುತ್ತೆ. ಅದನ್ನು ನೀವು ನಿಮ್ಮ ಗೈನಕಾಲಜಿಸ್ಟ್ ಜೊತೆ ನೀವು ಡಿಸ್ಕಸ್ ಮಾಡಿ ಅದನ್ನು ನೀವು ನಿರ್ಧಾರ ತಗೊಳ್ಬೋದಮ್ಮ. ಸುಮಾರು 90 ಜನಗಳಿಗೆ ಇದೇ ಥರ ಸಮಸ್ಯೆಗಳು, ಎಲ್ಲವೂ ಸರಿ ಇರುತ್ತೆ, ಆದ್ರೆ ವೆಯ್ಟ್ ಮಾಡಬೇಕಾಗತ್ತೆ ಅಂತ. ಅದೇ ನಾ ಹೇಳಿದ್ನಲ್ಲ ಅವಾಗ, ಮನಸ್ಸಿನಲ್ಲಿ ಇರ್ತಕ್ಕಂಥ ಆತಂಕವನ್ನ ಬಿಡಿ ಅಂತ ಅನ್ಬಿಟ್ಟು ಅಷ್ಟೇ. ಅವ್ರ ಆತಂಕ ಬಿಟ್ಟು ಪ್ರಯತ್ನ ಮಾಡಿದಾಗ ಎಷ್ಟೋ ಸಲ ಹಂಗೇನೆ ಸರಿ ಹೋಗ್ಬಿಡುತ್ತೆ. ಏನು ಬೆಂಗಳೂರಿನಿಂದ ಮಧು ಅಂತ ಕರೆ ಮಾಡಿದ್ದಾರೆ. ಮಧು, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನನ್ನ ಹೆಸರು ಮಧು ಅಂತ. ಹೇಳಿ. ನನ್ನ ಶಿಶ್ನದ ಚರ್ಮ ಹಿಂದ್ಗಡೆ ಹೋದಾಗ ಒಂದ್ ರೀತಿಯ ಜುಮ್ ಅನ್ನತ್ತೆ, ಮತ್ತೆ ಅದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಟಚ್ ಮಾಡೋದಕ್ಕೂ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸರಿ. ಅದಕ್ಕೆ ಅದೇನಾದ್ರೂ ಪ್ರಾಬ್ಲಮ್ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಅಲ್ಲ, ಅದು ಬಿಗಿ ಚರ್ಮ ಇರೋದನ್ನ ಖಂಡಿತ ಸರಿಪಡಿಸ್ಕೊಳ್ಬೇಕು ನೀವು, ಇಲ್ಲಾಂದ್ರೆ ಅದು ಮುಂದೆ ತೊಂದರೆ ಕೊಡುತ್ತೆ ನಿಮ್ಗೆ. ಅದು ಬಿಗಿ ಚರ್ಮ ಇದ್ರೆ ತೊಂದ್ರೆನಾ ಮೇಡಮ್? ಹೌದು, ಅದನ್ನ ಸರಿಪಡಿಸ್ಕೊಳ್ಬೇಕು. ಯಾಕಂದ್ರೆ ಮುಂದೆ ಅದು ಉದ್ರೇಕ ಆದಾಗ, ಅದು ಹಿಂದೆ ಚರ್ಮ ಬರಲಿಲ್ಲ ಅಂದಾಗ ಕೆಲವು ಸಲ ಹಾಗೆ ಹಿಡ್ಕೊಂಡಂಗಾಗಿ ಊತ ಬಂದ್ಬಿಡತ್ತೆ. ಅದು ಒಂದು ಎಮರ್ಜೆನ್ಸಿ ಆಗ್ಬಿಡತ್ತೆ ಒಂದೊಂದ್ಸಲ. ಹಾಗಾಗಿ ಅದನ್ನು ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಯಾರಿಗಾದ್ರೂ ತೋರಿಸಿ, ಒಂದು ಸರ್ಜನ್, ಯೂರಾಲಜಿಸ್ಟ್ ಯಾರಿಗಾದ್ರೂ ತೋರಿಸಿ ನೀವು ಅದನ್ನು. ಅಂದರೆ ನಮ್ಮ ಕಾರ್ಯಕ್ರಮದ ಕೊನೆಯ ಒಂದು ಪತ್ರ ಇದಕ್ಕೆ ಸಂಬಂಧಪಟ್ಟಿದ್ದೇ ಆಗಿರೋದ್ರಿಂದ ಓದ್ಬಿಡ್ತಾ ಇದ್ದೀನಿ. ಪತ್ರವನ್ನು ಬರೆದಿರ್ತಕ್ಕಂಥವ್ರು ರಘುವರ್ಮ ಅಂತ, ಪಾಂಡವಪುರದಿಂದ. ಇವರಿಗೆ 26 ವರ್ಷ, ಮದುವೆ ಆಗಿಲ್ಲ, ಯಾವುದೇ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸಿಲ್ಲ, ಹಸ್ತಮೈಥುನವನ್ನು ಕೂಡ ಮಾಡಿಕೊಂಡಿಲ್ಲ. ಆದರೆ ಶಿಶ್ನದ ಮೇಲ್ಭಾಗದ ಚರ್ಮದಲ್ಲಿ ಮುಂಭಾಗದಲ್ಲಿ ಸಣ್ಣ ರಂಧ್ರವಾಗಿದೆ. ಶಿಶ್ನ ನಿಮಿರಿದಾಗ ಹಿಂದೆ ಮುಂದೆ ಸರಿಸೋದಕ್ಕೆ ತುಂಬ ಕಷ್ಟವಾಗುತ್ತೆ. ಆಮೇಲೆ ನನಗೆ ತುಂಬ ಸ್ವಪ್ನಸ್ಖಲನ ಆಗುತ್ತೆ. 10 ನಿಮಿಷದ ನಂತರ ಉರಿಯುತ್ತೆ ಸ್ವಪ್ನಸ್ಖಲನ ಆದಮೇಲೆ. ಇದೆಲ್ಲ ಯಾವ ರೀತಿಯಾದಂತಹ ಸಿಂಪ್ಟಮ್ಸ್ ಇದೆಲ್ಲ ಅಂತ ಕೇಳ್ಕೊಂಡಿದ್ದಾರೆ. ಇಲ್ಲ, ಅದು ಬಿಗಿ ಚರ್ಮದ ಸಮಸ್ಯೆನ ಅವ್ರು ಮೊದಲು ಪರಿಹರಿಸ್ಕೊಳ್ಬೇಕಾಗತ್ತೆ. ಅದು ಏನಾಗುತ್ತೆ, ಒಳಗಡೆ ಇದು ಕೆಲವು ಸಲ ತುದಿನಲ್ಲಿ ಉರಿ ಬರೋ ಹಂಗಾಗೋದು ಮಾಡೋದು, ಆ ಚರ್ಮ ಹಿಂದೆ ಮಾಡಿ ಅದು ಸರಿಯಾಗಿ ಸ್ವಚ್ಛ ಮಾಡ್ಕೊಳಕ್ ಆಗದೆ ಇರೋದ್ರಿಂದ ಸೋಂಕಾಗೋದು. ಒಳಗಡೆನೆ ಆ ಸ್ಮೆಗ್ಮಾ ಅಂತ ಬಿಳಿಯಾಗಿ ಒಂದು ಸ್ರವಿಕೆ ಇರುತ್ತೆ, ಅದು ಒಳಗಡೆನೆ ಸೇರ್ಕೊಂಡು ಅದೇನೇ ಒಂದು ಸೋಂಕಾಗ್ಬಿಟ್ಟು ಅವ್ರಿಗೆ ಉರಿ ಕೆಂಪಿಗೆ ಆಗೋದು, ಅದನ್ನೆಲ್ಲ ಕೂಡ ತೊಂದರೆ ಆಗ್ಬೋದು. ಅದರಿಂದ ಆದಷ್ಟು ಬೇಗ ಈ ಬಿಗಿ ಚರ್ಮನ ಸರಿಪಡಿಸ್ಬೇಕು. ಸ್ವಪ್ನಸ್ಖಲನ ಜಾಸ್ತಿ ಆಯ್ತು ಕಡಿಮೆ ಆಯ್ತು ಅಂತೇನಿಲ್ಲ, ಎಷ್ಟು ಉತ್ಪತ್ತಿ ಆಗಿರುತ್ತೋ ಅಷ್ಟು ಸಲ ಬರ್ತಾ ಇರುತ್ತದು. ಅವ್ರ ಹಸ್ತಮೈಥುನ ಅದು ಕೂಡ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಅದರಿಂದ ಸ್ವಲ್ಪ ಸ್ವಪ್ನಸ್ಖಲನ ಜಾಸ್ತಿ ಇರುತ್ತೆ. ಸಾಕಷ್ಟು ಜನಗಳಿಗೆ ಪರಿಹಾರ ಕೊಟ್ಟಿದ್ದೀರಾ, ಧನ್ಯವಾದ ತಮಗೆ. ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸಾಕಷ್ಟು ಜನ ಕರೆ ಮಾಡಿದ್ರು, ಪತ್ರವನ್ನು ಕೂಡ ನಾವು ಓದಿದ್ವಿ. ಅನೇಕ ಜನಗಳ ಪರಿಹಾರವನ್ನು ಕೂಡ ಇವತ್ತು ಪಡ್ಕೊಂಡಿದ್ದಾರೆ. ಮುಂದಿನ ಶನಿವಾರ ಮತ್ತೆ ರಾತ್ರಿ 11 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ಮತ್ತೆ ನಮ್ಮ ಜೊತೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ಇರ್ತಾರೆ. ಕರೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನು ನೀವು ಹೇಳ್ಕೊಳ್ಬಹುದು, ಪತ್ರವನ್ನು ಕೂಡ ಬರೀಬಹುದು. ಇವತ್ತಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.